ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ನ ಪುತ್ರ ಆರ್ಯನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರದ ಪಬ್ನಲ್ಲಿ ದುರ್ವರ್ತನೆ ತೋರಿದ ಆರ್ಯನ್ ವಿರುದ್ಧ ವಕೀಲರೊಬ್ಬರು ದೂರು ನೀಡಿದ್ದಾರೆ. ಮಾತ್ರವಲ್ಲ, ಹಳೆ ಪ್ರಕರಣವೊಂದರ ಉದಾಹರಣೆ ಕೊಟ್ಟು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಒಂದ್ ಕಡೆ ಜೈದ್ ಖಾನ್, ಮತ್ತೊಂದ್ ಕಡೆ ನಲ್ಪಾಡ್, ಮಧ್ಯದಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್. ಪಬ್ನ ಬಾಲ್ಕನಿಯಲ್ಲಿ ನಿಂತು ಆರ್ಯನ್ ಅಸಭ್ಯ ಸನ್ಹೆ ತೋರಿದ್ರೆ ಕಾಂಗ್ರೆಸ್ ಕಲಿಗಳ ಮಕ್ಕಳಿಬ್ಬರು ನಗು ಬೀರಿದ್ರು. ನಗರದ ಪಬ್ನಲ್ಲಿ ನಡೆದ ಇದೇ ಘಟನೆ ಆರ್ಯನ್ಗೆ ಸಂಕಷ್ಟ ತಂದಿದೆ. ಬಾಲಿವುಡ್ನ ಯಂಗ್ ಡೈರೆಕ್ಟರ್ ವಿರುದ್ಧ ಕೇಸ್ ಬಿದ್ದಿದೆ. ಶಾರುಖ್ ಪುತ್ರ ಆರ್ಯನ್ ವಿರುದ್ಧ ಕೇಸ್. ಮಹಿಳೆಯರ ಗೌರವಕ್ಕೆ ಧಕ್ಕೆ ಆರೋಪದಡಿ ದೂರು. ಆಗಿದ್ದೇನೆಂದ್ರೆ ನವೆಂಬರ್ 28ರಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ನಗರಕ್ಕೆ ಆರ್ಯನ್ ಬಂದಿದ್ರು. ಬಳಿಕ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ರಸ್ತೆಯಲ್ಲಿರುವ ಪಬ್ಗೂ ಆಗಮಿಸಿದ್ರು. ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್, ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ನಲ್ಪಾಡ್ ಕೂಡ ಆರ್ಯನ್ ಜೊತೆಗಿದ್ರು. ಈ ವೇಳೆ ಆರ್ಯನ್ ಬಾಲ್ಕನಿಯಲ್ಲಿ ನಿಂತು ಜನರತ್ತ ಮಿಡಲ್ ಫಿಂಗರ್ ತೋರಿದ್ದಾರೆ. ಆರ್ಯನ್ ನಡೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಕೂಡ ಪ್ರಾಥಮಿಕ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಇದೀಗ ಆರ್ಯನ್ ಖಾನ್ ವಿರುದ್ಧ ವಕೀಲ ಹುಸೇನ್ ಎಂಬುವವರು ಡಿಜಿಐಜಿಪಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಲಿಖಿತ ದೂರು ಕೊಟ್ಟಿದ್ದಾರೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ತೋರಿದ್ದಾರೆ. ಮಹಿಳೆಯರ ಗೌರವ ಘನತೆಗೆ ಧಕ್ಕೆ ತಂದಿದ್ದಾರೆಂದು ದೂರು ಕೊಟ್ಟಿದ್ದಾರೆ. ಫೆಬ್ರವರಿಯಲ್ಲಿ ಚಾಮರಾಜಪೇಟೆಯಲ್ಲಿ ಇದೇ ರೀತಿ ಘಟನೆ ನಡೆದಿತ್ತು. ಆಗ ವ್ಯಕ್ತಿ ವಿರುದ್ಧ ಕೇಸ್ ದಾಖಲಿಸಿ ಪೊಲೀಸರು ಕ್ರಮ ಕೈಗೊಂಡಿದ್ರು. ಇದೀಗ ಅದೇ ರೀತಿ ಈ ಕೇಸ್ನಲ್ಲೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ. ಆರ್ಯನ್ ಮಧ್ಯದ ಬೆರಳು ತೋರಿಸಿದ್ದು ಸ್ನೇಹಿತರಿಗೆ ಎಂದ ಜೈದ್ ಖಾನ್. ಇನ್ನು ಆರ್ಯನ್ ಮಿಡಲ್ ಫಿಂಗರ್ ತೋರಿದ್ದು ಸ್ನೇಹಿತರಿಗೆ ಅಂತ ಜೈದ್ ಖಾನ್ ಹೇಳಿದ್ದಾರೆ. ಪಬ್ನಲ್ಲಿ ಜನ ಹೆಚ್ಚಾದ್ರು ಅಂತ ಆರ್ಯನ್ ಒಳಗೆ ಹೋದ್ರು. ಜನರು ಕಡಿಮೆ ಆದಾಗ ಹೊರಬಂದು ಸ್ನೇಹಿತರಿಗೆ ಆ ರೀತಿ ಕೈ ಮಾಡಿದ್ರು. ಜನರಿಗೆ ತೋರಿಸಿದ್ರೆ ಯಾರಾದ್ರೂ ಸುಮ್ನಿರ್ತಾರಾ ಅಂತ ಹೇಳಿದ್ದಾರೆ. ನಾವು ಹೋಟೆಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನೊಂದು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಈಗ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನ ಜನಕ್ಕೆ ತೋರಿಸಿದ್ರೆ ಅದು ತಪ್ಪು. ಅವ್ನು ತೋರಿಸೋ ಒಂದು ಫ್ರೆಂಡ್ಗೆ. ಆರ್ಯನ್ ಪ್ರಕರಣದಂತೆ ಮತ್ತೊಂದು ಕೇಸ್ ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಿದೆ. ಕಳೆದ ಮಂಗಳವಾರ ಅಪಾರ್ಟ್ಮೆಂಟ್ಗೆ ಡೆಲಿವರಿ ಬಾಯ್ ಬಂದಿದ್ದಾನೆ. ಕನ್ನಡದಲ್ಲಿ ಮಾತನಾಡ್ತಾ ಇದ್ದ ಡೆಲಿವರಿ ಬಾಯ್ ಜೊತೆ ಹಿಂದಿ ಬಾಲ ಸೆಕ್ಯೂರಿಟಿ ಕಿರಿಕ್ ತೆಗೆದಿದ್ದು ಮಿಡಲ್ ಫಿಂಗರ್ ತೋರಿದ್ದಾರೆ. ಇದೀಗ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಹೀಗೆ ಮಾಡಲಾಗಿದೆ ಅಂತ ಆರೋಪಿಸಿ ಕನ್ನಡ ಪರ ಸಂಘಟನೆಗಳು ದೂರು ನೀಡಿವೆ. ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.